ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಸ್ಕೂಲ್ ಫ್ರೆಂಡ್ ಕೌಸಲ್ಯಂದು ಎಂಗೇಜ್ಮೆಂಟ್ ಆಗ್ತಿದೆ ಇವತ್ತು. ಸೊ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಚನ್ನಪಟ್ಟಣಕ್ಕೆ ಬಂದಿದ್ದೀವಿ. ಸೊ 2 ವೀಲರಲ್ಲೇ ಬಂದ್ವಿ ಬ್ಯಾಂಗ್ಳೂರಿಂದ ಚನ್ನಪಟ್ಟಣಗೆ. ಸೊ ಏನು ದೂರ ಆಗಲ್ಲ, 1.5 hour ಜರ್ನಿ ಅಂತ. ಹುಡುಗಿ ರೆಡಿಯಾಗಿ ಹುಡುಗಿದು ಫೋಟೋಶೂಟ್ ನಡೀತಿದೆ. ಸೊ ನಾವು ರೆಡಿ ಆದ್ವಿ ಬಂದು ಅವಳ ಜೊತೆಗೆ. ಮೇಡಮ್ ಪಾಪ 1-2 ಫೋಟೋಗೆ ಸುಸ್ತಾಗ್ಬಿಟ್ಟಿದ್ದಾರೆ, ಇನ್ನೂ ಸ್ಟಾರ್ಟೇ ಆಗಿಲ್ಲ ಎಂಗೇಜ್ಮೆಂಟು. ಅನುಷಾ ಪಾರ್ಟ್ ಟೈಮ್ ಫೋಟೋಗ್ರಾಫರ್ ಆಗ್ಬಿಟ್ಟವಳೆ. ಅನುಷಾ ಈಸ್ ಪ್ರಮೋಟೆಡ್ ಟು ಮುಸ್ತಫಾ. ಕೌಸಲ್ಯ ಅಂತೂ ಫೋಟೋ ಮೇಲೆ ಫೋಟೋ ತೆಗೆಸ್ಕೊತಾವಳೆ. ಇನ್ನು ಸ್ಟಾರ್ಟೇ ಆಗಿಲ್ಲ, ಸಾಕಾಗೋಗಿದ್ಯಂತೆ. ಈ ಅನುಷಾ ಗ್ಯಾಪಲ್ಲಿ ತುಂಬ ಬಿಲ್ಡಪ್ ತೊಗೊಳಕ್ಕೆ, ಶೋ ಆಫ್ ಮಾಡೋಕ್ಕೆ, ಅವಳಿಗೆ ಹೆಲ್ಪ್ ಮಾಡೋ ಥರ ಹೋಗಿ ಅವಳಿಗೆ ಕಾಟ ಕೊಡ್ತಿದ್ಲು. ಅವಳು ಬೇಕಂತ ಇವಳನ್ನೇ ಕರಿತಿದ್ಲು, ಏನೂ ಇಲ್ಲ ಅಂದರು ಇಲ್ಲಿ ಸರಿ ಮಾಡು ಬಾ, ಅಲ್ಲಿ ಸರಿ ಮಾಡು ಬಾ, ಚಪ್ಪಲಿ ಕೊಡು, ಅದು ಇದು ಅಂತ. ನಾವು ಆರಾಮಾಗಿ ಅವ್ರು ಏನು ಮಾಡ್ತಾಯಿದ್ರು ಅಂತ ಕುತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಅನುಷಾ ದಾನಶೂರ ಕರ್ಣಿಚರ್ ಥರ ಚಪ್ಪಲಿ ದಾನ ಮಾಡಿ ಬರೀ ಕಲ್ಲಲ್ಲಿ ಹೋಯ್ತವಳೆ. ನೆಕ್ಸ್ಟ್ ಏನು ದಾನ ಮಾಡ್ತಾಳೋ ಗೊತ್ತಿಲ್ಲ. ಎಲ್ಲ ಕಿತ್ಕೊಂತಿದ್ದಾರೆ ನನ್ನಿಂದ. ಇದು ಹುಡುಗನ ಕಡೆಯವ್ರಿಗೆಲ್ಲ ಬಂದಮೇಲೆ ಅವ್ರುಗಳು ತಂದಿರೋ ಫ್ರೂಟ್ಸ್ ಎಲ್ಲನೂ ಇಟ್ಟು ಫುಲ್ ರೆಡಿ ಮಾಡಿದ್ದಾರೆ. ಹುಡುಗಿ ಬರೋದೊಂದೇ ಬಾಕಿ. ನಾವು ಸೈಕಲ್ ಗ್ಯಾಪಲ್ಲಿ ಅಲ್ಲೇ ಪಕ್ಕ ನಿಂತ್ಕೊಂಡು ಇದೆಲ್ಲ ಹೆಂಗೆ ಖಾಲಿ ಮಾಡೋದು ಅಂತ ಮೈಂಡ್ ವಾಯ್ಸಲ್ಲಿ ಯೋಚನೆ ಮಾಡ್ತಾಯಿದ್ವಿ. ಸೊ ನೀವೇ ನೋಡ್ಬೋದು, ಇಷ್ಟು ಐಟಮ್ಸ್ ಇರುವಾಗ ಯಾರು ತಾನೇ ಯೋಚನೆ ಮಾಡಲ್ಲ. ಆ್ಯಂಡ್ ಇದು ಸೇರಿರೋ ಅಂಥ ಜನ ಅವಳ ರಿಲೇಟಿವ್ಸ್. ಇವ್ರು 3 ಜನ ಗಾಸಿಪ್ ಮಾಡ್ತಿದ್ದಾರೆ. ಮೇಯ್ನ್ ಇವಳೇನೆ ಮಧ್ಯದಲ್ಲಿ ಸೈಲೆಂಟ್ ಗಾಸಿಪ್ ಮಾಡ್ತಾರೆ. ಅಯ್ಯೋ ನೀನಿರೋದೇ ಕರ್ರಾಗೆ ನಡಿ. ಅಮೃತ ಹೇಳು, ಅವಳು ಕರ್ರಗಿದ್ದಾಳ ಬೆಳ್ಳಗಿದ್ದಾಳ? ಹಂಗೆಲ್ಲ ಹೇಳ್ಬಾರ್ದು ಕಣೆ ಅವಳಿಗೆ. ಈಗ ನೋಡು ಹೆಂಗ್ ಬ್ಲಶ್ ಆಗ್ತಾವಳು ನೋಡಿಲಿ. ಇಲ್ಲಿ ಚಿಕ್ಕಣ್ಣನ ಇನ್ಸ್ಪಿರೇಷನ್. ನಾನು ರೂಮಲ್ಲಿ ಕೂತಿದ್ರು ನಾನು ದೊಡ್ಡ ಬಾಯ್ ಮಾಡ್ಕೊಂಡು. ಇದು ಹುಡುಗಿ ಕಪಲ್ ಫೋಟೋ ಟೈಮ್. ಸೊ ಫೋಟೋಗ್ರಾಫರಿಗೆ ಹೇಳ್ಕೊಟ್ಟು ಸಾಕಾಯಿತು. ಫೈನಲಿ ರಿಂಗ್ ಎಕ್ಸ್ಚೇಂಜ್ ಆಗಿ ಸ್ವೀಟ್ ತಿನ್ನಿಸ್ತಿರೋ ಟೈಮ್. ನಾವಂತೂ ಬ್ಯಾಕ್ಗ್ರೌಂಡಲ್ಲಿ ಸಖತ್ ರೇಗಿಸ್ತಿದ್ವಿ ಅವಳಿಗೆ. ಫೋಟೋಗ್ರಾಫರ್ ಬೇರೆ ತಿನ್ನಬೇಡಿ, ಜಸ್ಟ್ ಪೋಸ್ ಕೊಡಿ ಅಂತಿದ್ರೆ ಇವಳು ಸ್ವೀಟ್ನ ತಿನ್ಕೊಂಡು ನಿಂತಿದ್ಲು. ಸೊ ನಾವಂತೂ ಸಖತ್ ರೇಗಿಸಿದ್ವಿ ಅವಳಿಗೆ. ಫೋಟೋ ಪೋಸ್ ಕೊಡೋಕ್ಕೂ ಬಿಡದೆ ರೇಗಿಸಿದ್ದೀವಿ ಅವಳಿಗೆ ಚೆನ್ನಾಗಿ. ಆ್ಯಂಡ್ ಸೇಮ್ ಗೋಸ್ ವಿತ್ ದಿಸ್ ಆಲ್ಸೋ. ಅವ್ರ ಪಾಪ ತಿನ್ನಲೇ ಇಲ್ಲ. ಆರತಿ ಮಾಡೋಕ್ಕೆ ನಾವು ಹೋಗೋಣ, ಹೆಂಗೋ ದುಡ್ಡು ಸಿಗುತ್ತೆ, ಬಂದಿದ್ದು ಪೆಟ್ರೋಲ್ ದುಡ್ಡು ಮ್ಯಾನೇಜ್ ಆಗುತ್ತೆ ಅಂದ್ಕೊಂಡ್ರೆ ಅವ್ರ ರಿಲೇಟಿವ್ಸ್ ಆಂಟಿದಿರು ಹೋದರು. ನಾವು ಸುಮ್ಮನೆ ಆದ್ವಿ. ಯಾಕಮ್ಮು ಈ ರೇಂಜ್ ಮುಖ ಮುಚ್ಕೋತಿದ್ಯಾ? ಲಾಸ್ಟ್ ವ್ಲಾಗಿಂದ ಫ್ಯಾನ್ಸ್ ಆಗ್ಬಿಟ್ಟಿದಾರಂತೆ, ಎಲ್ಲೋದ್ರು ಆಟೋಗ್ರಾಫ್. ವಾವ್, ಅದಕ್ಕೋಸ್ಕರ ಯಾರ್ಯಾರು ಆಟೋಗ್ರಾಫ್ ಕೇಳಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಅಪ್ಡೇಟ್ಸ್ ಆಗಿಲ್ಲ ಫ್ಯಾನ್ಸ್, ಯಾರು ಆಟೋಗ್ರಾಫ್ ಕೇಳಲ್ಲ ಇವಾಗ. ಸೆಲ್ಫಿ ಅಮ್ಮು ಮೇಕಪ್ ಹೋಗ್ಬಿಟ್ಟಿದೆ ಅಂತೆಲ್ಲ, ನೀನು ಬ್ರೌನಿ ಕಲರ್ ಇರ್ತೀವಿ. ಇವಳು ಅಪ್ಪಿ ತಪ್ಪಿ ಒಂಚೂರು ಬೆಳ್ಳಗುಟ್ಟವಳೆ ಅಂತ ಇವಳನ್ನ ಆಡ್ಕೊತವಳೆ. ಎಲ್ಲೋ ಒಂಚೂರು ಅವ್ರಮ್ಮ ಫೇರ್ ಆ್ಯಂಡ್ ಲವ್ಲಿ ನುಂಗ್ಬಿಟ್ಟವ್ರು ಮಿಸ್ ಆಗಿ. ಶಿವ ಅವಾಗಿನ್ನ ಬಂದಿರ್ಲಿಲ್ಲ ಕಣೆ, ಇಲ್ಲ ಇನ್ನ ಬೆಳ್ಳಗಾಗಿರೋಳು. ನಾವು ಈ ಸೀಟಲ್ಲಿ ಕೂತ್ಕೊಂಡು ಈ ವ್ಯೂ ನೋಡ್ತಾ ಇದ್ದೀವಿ. ಫೋಟೋ ತೆಗಿಯೋಕ್ಕೆ ಅಂತ ಕರ್ಕೊಂಡು ಹೋಗ್ತಾವ್ರೆ, ನಾವು ಹಿಂದೆ ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವೋ ಆ ಲೊಕೇಶನ್ ಹೆಂಗಿರುತ್ತೋ. ಹಿಂದೆ ಬೇರೆ ಒಬ್ಳು ಬರ್ತಾ ಇದ್ದಾಳೆ. 2 ವೀಲರಲ್ಲಿ ರೈಡ್ ಹೋಗ್ತಾ ಇದ್ದೀವಿ. ಊಟ ಮಾಡಿದೆ, ಹೊಟ್ಟೆ ಹೆವಿ ಹಸಿತಿದೆ, ಬಟ್ ಸ್ಟಿಲ್ ಫೋಟೋಗೋಸ್ಕರ ಹೋಗ್ತಾ ಇದ್ದೀವಿ.
ಕಾರಲ್ಲಿ ಹುಡುಗ ಹುಡುಗಿ ಇದ್ದಾರೆ, ಯಾಕೋ ಬ್ರೇಕ್ ಹಾಕಿದ್ರು. ಅಲ್ಲಿ ಹುಡುಗ ಹುಡುಗಿದ್ ಫೋಟೋ ಶೂಟ್ ಮಾಡ್ತಿದ್ರಿ. ಇವಳ್ದೆ ಒಂದು ಫೋಟೋ ಶೂಟ್ ಮಾಡ್ಕೊಂತಾವಳೆ. ಸಾಕ್ ಬಿಡೆ. ನಾವು ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡು ಸ್ಮೈಲ್ ಹಂಗೆ ಪೋಸ್ ಕೊಡು ಹಿಂಗೆ ಪೋಸ್ ಕೊಡು ಅಂತ ಹೇಳಿ ಸಾಕಾಯಿತು. ನಾವು ಫೋಟೋಗ್ರಾಫರ್ಸ್ಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ವಿ ಬ್ಯಾಕ್ಗ್ರೌಂಡಲ್ಲಿ. ಅದರಲ್ಲಿ ಗ್ಯಾಪಲ್ಲಿ ಇವಳು ಬೇರೆ ಅನುಷಾ ಕೌಸು ಅವಳು ನಗು ಅಂದ್ರೆ ಹಿಂದೆ ಹೋಗೋ ಝೂಮ್ ಅಲ್ಲಿ ನೋಡಕ್ ಆಯ್ತಿಲ್ಲ. ನಗು ಅಂದ್ರೆ ನಾಚ್ಕೋತಾಳೆ, ನಾಚ್ಕೋ ಅಂದ್ರೆ ನಗ್ತಾಳೆ, ನೋಡೆ ಅಂದ್ರೆ ಗುರಾಯಿಸೆ ಅಂದ್ರೆ ನೋಡ್ತಾಳೆ, ಕಣ್ಮುಚ್ಚು ಅಂದ್ರೆ ನಿದ್ದೆನೆ ಮಾಡ್ಬಿಡ್ತಾಳೆ. ಈ ತರ ಹೆಂಗೋ ಪೋಸ್ ಕೊಡಿಸಿ ಫೋಟೋ ತೆಗ್ಸಿ ಬಂದು ಸಾಕಾಗಿ ಊಟ ಮಾಡ್ತಾಯಿದ್ದೀವಿ. ಹೆಂಗೋ ಲಕ್ಕಿಲಿ ಎಲ್ಲ ಐಟಮ್ಸ್ ಇಟ್ಟಿದ್ರು. ನಾವು ಎಲ್ಲಿ ಖಾಲಿಯಾಗಿರುತ್ತೋ ಬರೀ ಅನ್ನ ಸಾರೇ ಗಟ್ಟಿ ಅಂದ್ಕೊಂಬಂದ್ವಿ. ಬಟ್ ಎಲ್ಲ ಐಟಮ್ಸ್ ಇತ್ತು ಆ್ಯಂಡ್ ಅಡುಗೆನೂ ಸೂಪರಾಗಿತ್ತು. ಸೊ ಹುಡುಗಿಗೆ ಬಾಯ್ ಹೇಳಿ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಹೊರಟ್ವಿ. ಆನ್ ದ ವೇ ಕಾಳಿಕಾಂಬ ಟೆಂಪಲ್ ಇದೆ ಚನ್ನಪಟ್ಟಣದಲ್ಲಿ. ಅದು ನಾವು ಸ್ಕೂಲ್ ಡೇಸಲ್ಲಿ ಹೋಗ್ತಿದ್ದಿದ್ದು ಟೆಂಪಲ್ ಅದು. ಸೊ ಅದು ನಾನು ಸ್ಕೂಲಲ್ಲಿ ಇರುವಾಗ ಏನೋ ಹರಕೆ ಕಟ್ಕೊಂಡಿದ್ದೆ, ಗೊತ್ತಿಲ್ಲ ಏನಂತ. ಬಟ್ ಆ ದೇವಸ್ಥಾನಕ್ಕೆ ಹೋಗಬೇಕಂತ ಪ್ರತಿ ಸಲ ಅನಿಸೋದು. ಸೊ ಇವತ್ತು ಹೆಂಗೋ 2 ವೀಲರಲ್ಲಿ ಬಂದಿದ್ವಿ, ಟೈಮೂ ಇತ್ತು ಅಂತ ಆನ್ ದ ವೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅವ್ರ ಮನೆಯಿಂದ ಹೊರಟು ಚನ್ನಪಟ್ಟಣ ಮೇನ್ ಸಿಟಿಯಲ್ಲೇ ಇದೆ ಅದು ಕಾಳಿಕಾಂಬ ಟೆಂಪಲ್ಲು. ಸೊ ಆ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ವ್ಯೂ ಎಷ್ಟು ಸಕ್ಕತ್ತಾಗಿದೆ. ನಂಗೆ ಆ್ಯಕ್ಚುಲಿ ಈ ರೋಡ್ ತುಂಬ ಇಷ್ಟ. ಈ ಕಡೆ ವಾಟರ್ ಇದೆ, ಈ ಕಡೆ ಫಾರ್ಮ್ ಲ್ಯಾಂಡು ಆ್ಯಂಡ್ ಸನ್ಸೆಟ್ ಆಗೋ ಟೈಮ್. ಸೊ ತುಂಬ ಸಕ್ಕತ್ತಾಗಿತ್ತು, ಪೀಸ್ಫುಲ್ಲಾಗಿತ್ತು ಆ್ಯಕ್ಚುಲಿ ಜರ್ನಿ. ಅಷ್ಟು ಟ್ರಾಫಿಕ್ ಇರಲಿಲ್ಲ. ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗಿಂದ ವಾಪಸ್ ರಿಟರ್ನ್ ಬರೋವರೆಗೂ ರೋಡ್ ಆಗಿರಲಿ, ಆ ಕಡೆ ಈ ಕಡೆ ವ್ಯೂ ಆಗಿರಲಿ ತುಂಬ ಪೀಸ್ಫುಲ್ಲಾಗಿತ್ತು. 1 ಡೇ ಔಟ್ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ, ರಿಲ್ಯಾಕ್ಸ್ ಆದ್ವಿ. ಸೊ ಸಖತ್ ಇಷ್ಟ ಆಯಿತು. ಸೊ ಇದು ಚನ್ನಪಟ್ಟಣ, ಇಲ್ಲಿ ನೋಡ್ತಿರ್ಬೋದು ಬ್ಲೂ ಆ್ಯಂಡ್ ಆರೆಂಜ್ ಬಿಲ್ಡಿಂಗ್, ಅದೇ ನಮ್ಮ ಹಾಸ್ಟೆಲ್. ಆ್ಯಂಡ್ ಇದು ಕಾಳಿಕಾಂಬ ದೇವಸ್ಥಾನ. ಸೊ ನೋಡ್ತಿರ್ಬೋದು ನೀವು. ಈ ಟೆಂಪಲ್ಗೆ ನಾವು ಆ್ಯಕ್ಚುಲಿ ಸ್ಕೂಲ್ಗೆ ಹೋಗೋವಾಗ ಎಲ್ಲ ಬರ್ತಾಯಿದ್ವಿ ನಾವು. ಸೊ ಆ ಟೆಂಪಲ್ ಇದು ಇವಾಗ ತುಂಬ ರಿನೋವೇಟ್ ಆಗಿದೆ. ಸೊ ಅವಾಗ ಹೆಂಗಿತ್ತು ಅಂತಲೂ ನೆನಪಿಲ್ಲ ಆ್ಯಕ್ಚುಲಿ. ಇದು ದೇವರು ತುಂಬ ಇಯರ್ಸಿಂದ ಅಂದ್ಕೊಂಡಿದ್ದೆ ಬರಬೇಕು ಅಂತ, ಆಗಿರಲಿಲ್ಲ. ಸೊ ಇವಾಗ ಬಂದಿದ್ದು ನೋಡಿದ್ದು ತುಂಬ ಖುಷಿ ಇದೆ. ದೇವ್ರ ದರ್ಶನ ಆಯಿತು. ತುಂಬ ದಿನಗಳ ಪೆಂಡಿಂಗ್ ಲಿಸ್ಟಲ್ಲಿ ಇತ್ತು ಇದು. ಸೊ ಇವತ್ತು ಕಂಪ್ಲೀಟ್ ಆಯಿತು. ಸೊ ದೇವಸ್ಥಾನ ತೋರಿಸ್ತೀವಿ, ಕಾಣ್ತಾನೆ ಇಲ್ಲ. ಕಾಳಿಕಾಂಬ ದೇವರು. ನಂಗೆ ಏನು ಹರಕೆ ಕಟ್ಕೊಂಡಿದ್ದೆ ಏನು ನೆನಪಿಲ್ಲ, ಯಾಕಂದರೆ ಸ್ಕೂಲ್ಗೆ ಹೋಗೋವಾಗ ಅಂದ್ಕೊಂಡಿದ್ದು. ಮತ್ತೇನ್ ಗೊತ್ತಾ, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಚಿಕ್ಕವರಿದ್ದಾಗ ಬಂದ್ಬಿಟ್ಟು ಎಕ್ಸಾಮ್ಸ್ ಟೈಮಲ್ಲಿ ಹರಕೆ ಹಾಕ್ಬಿಟ್ಟು ಹೋಗ್ತಾ ಇದ್ವಿ ಇದಾಗ್ಲಿ ಅಂತ. ಇವಾಗ ಗ್ರೋನ್ ಅಪ್ ಆದ್ಮೇಲೆ ಬರ್ತಾರೆ, ಅದೊಂಥರ ಸ್ಪೆಷಲ್. ಅವಾಗ ಎಷ್ಟು 10 ಇಯರ್ಸ್ ಆದ್ಮೇಲೆ 15 ಇಯರ್ಸ್ ಆದ್ಮೇಲೆ ಬರ್ತಾ ಇದೀವಿ. ಮತ್ತೆ ಅವಾಗ ನಮ್ದು ಹರಕೆಗಳು ಚಿಕ್ಕದಿತ್ತು. ನಮ್ಮ ಹರಕೆಗಳು ಚಿಕ್ಕದಿತ್ತು. ಪಾಸ್ ಆಗ್ಬಿಡ್ಲಿ ಅಪ್ಪ, ಪಾಸ್ ಆಗ್ಬಿಡ್ಲಿ, 10 ಪಾಸ್ ಆಗ್ಬಿಡ್ಲಿ, 11 ಪಾಸ್ ಆಗ್ಬಿಡ್ಲಿ. ಇವಾಗ ಈ ದೊಡ್ಡ ಹರಕೆಗಳು. ಅಮೃತ ಫೇಮಸ್ ಆಗೋದು. ಬಸ್ ಸ್ಟಾಪಿಗೆ ಬಂದಿದ್ದೀವಿ, ಆದರೆ ಬಸ್ ಹತ್ತಕ್ಕಲ್ಲ, ತಗೊಂಡಿರೋ ಐಸ್ ಕ್ರೀಮ್ ತಿನ್ನಕ್ಕೆ ಕೂತ್ಕೊಳ್ಳೋಕೆ ಎಲ್ಲೂ ಜಾಗ ಇಲ್ಲದೆ ಬಸ್ ಸ್ಟಾಪಿಗೆ ಬಂದು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಅಲ್ಲಿ ಫೈನ್ ಅಂತ ಬೇರೆ ಹಾಕೋರೆ, ನೋಡಿಲ್ವಾ? ಗಾಡಿ ಪಾರ್ಕ್ ಮಾಡಿದೀವಿ. ಬಾ ಆಯ್ತು, ಫೈನ್ ಕಟ್ಟುವಂತೆ. ಅಮೃತ ಬಿಕಮಿಂಗ್ ಫೇಮಸ್. ಚನ್ನಪಟ್ಟಣ ಏನೈತೆ ಚನ್ನಪಟ್ಟಣದಲ್ಲಿ? ಯಾವ ಬಸ್ ಸ್ಟಾಪ್ ಅಲ್ಲೂ ಪಾಪ ಈ ತರ ಫೆಸಿಲಿಟೀಸೇ ಇರಲ್ಲ. ಚನ್ನಪಟ್ಟಣದಲ್ಲಿ ಮಾತ್ರ ಈ ಫೆಸಿಲಿಟೀಸ್. ಇಲ್ಲಿ ಹೋಗಿದ್ದೀನಿ, ಹೌದು. ಹಂಗಂತ ಬಸ್ ಸ್ಟಾಪ್ ಅಲ್ಲ. ಚನ್ನಪಟ್ಟಣದ ಹುಡುಗನೇ ಮದ್ವೆ ಆಗ್ಬಿಡ್ಲಾ ಋಣ ತೀರ್ಸಕ್ಕೆ? ಐಸ್ ಕ್ರೀಮ್ ತಿನ್ನಕ್ಕೆ ಇದು ಲೊಕೇಶನ್. ಇವಳು ಹೆಂಗೆ ಅಂದರೆ ಪಾಪ ಹುಡುಗಿಗೆ ಅಂತ ಐಸ್ ಕ್ರೀಮ್ ತಂದ್ಬಿಟ್ಟು ಇವಳು ಐಸ್ ಕ್ರೀಮ್ ಇಟ್ಕೊಂಡು ಅದು ಕ್ಯಾಪಿಗೆ ಅವಳ ಐಸ್ ಕ್ರೀಮ್ ಹಾಕ್ಕೊಂಡು ಆಲೆ ಅರ್ಧ ಖಾಲಿ ಮಾಡಿ
ಅವಳದಿಲ್ಲಿ ಇದೆ ಅದನ್ನ ತಿಂತಿಲ್ಲ. ಇವಳಿಗೆ ಅವಳು ತಗೊಂಡಿರೋ ಐಸ್ ಕ್ರೀಮೇ ಬೇಕು. ನೋಡು ಪಾಪ ಹುಡುಗಿ ನಾವೆಲ್ಲ ತಿಂತಿದ್ರೆ ಕಾಯ್ಕೊಂಡು ಕೂತೈತೆ ಐಸ್ ಕ್ರೀಮ್ ಕೊಡ್ತಾಳೆ ಅಂತ. ಇವಳು ಅವಳದು ತಿಂದು ಅವಳದನ್ನ ಈ ಕ್ಯಾಪ್ಗೆ ಹಾಕೊಂಡು ಇಟ್ಕೊಂಡು ಪಾಪ ಸ್ವರ್ಗೋಗ್ಬಿಟ್ಟವಳು ಐಸ್ ಕ್ರೀಮ್ ತಿಂದೆ ಕೊಡೆ. ಇಷ್ಟು ಕೊಡ್ತಾ ಇದೀನಿ ಗೈಸ್. ಕಾಲ್ ಭಾಗ ಕೊಡ್ತಾವಳೆ ಫುಲ್ಲಲ್ಲಿ ಜಸ್ಟ್ ಬಿಕಾಸ್ ತಗೊಳ್ಳವ. ನೀನೇನೇ ನಾಗವಲ್ಲಿ ಕರ್ದಂಗ್ ಬಾ ಬಾ ಐಸ್ ಕ್ರೀಮ್ ಬಾ ಐಸ್ ಕ್ರೀಮ್. ಬೇಸಿಕಲಿ ಇವಳಿಗೆ ಬಗ್ ಕೊಡಕ್ ಮೈ ಬಾರ, ನನಗೆ ಐಸ್ ಕ್ರೀಮ್ ಕೊಡೋಕ್ಕೆ ಬಾರ. ಅವಳು ಮುಕ್ಕಾಲ್ ಭಾಗ ತಿಂದು ನಂದಲ್ಲ ಅದು. ಇವಳು ಬರ್ರಿ ಡಬಲ್ ಮೀನಿಂಗು, ಮಾತಾಡೋದೆಲ್ಲ ಬರ್ರಿ ಡಬಲ್ ಮೀನಿಂಗು. ಅದು ರೆಕಾರ್ಡಿಂಗ್ ಮಾಡ ನೋಡಿ ಅವಳ ಐಸ್ ಕ್ರೀಮ್ ಬೇಡ ಅವಳಿಗೆ, ಪಾಪ ಅಮೃತಂಗೆ ಅಂತ ತಗೊಂಡಿರೋ ಐಸ್ ಕ್ರೀಮ್ ಬೇಕು. ನನ್ನ ಫೇವ್ರೆಟ್ ಅಂಜುರ. ಮತ್ತೆ ಅದೇ ತಗೋಬೇಕಿತ್ತು. ಅವಳಿಗೆ ಟೇಸ್ಟ್ ಪ್ರಾಬ್ಲಮ್. ನಾನು ಈ ತರನು ಯಾರು ಐಸ್ ಕ್ರೀಮ್ ತಿಂತಾರ? ಹಿಂಗೆ ಯಾರು ಐಸ್ ಕ್ರೀಮ್ ತಿಂತಾರ? ನಮ್ಮಮ್ಮನ ಹತ್ರ ಬೈಸ್ಕೊಂತೀನಿ ವೈಟ್ ಸ್ಕರ್ಟ್ ಹೋಗಿ. ಓ ನಾನೇ ಪರವಾಗಿಲ್ಲ, ಎಷ್ಟು ನೀಟಾಗಿ ತಿಂತಾ ಇದ್ದೀನಿ. ಐ ಆಮ್ ಎ ಗುಡ್ ಗರ್ಲ್. ಕಪ್ಪಲ್ ಇದೆ ನಂದು. ಇದು ಒಂದು ಐಸ್ ಕ್ರೀಮಿನ ಕತೆ. ಬ್ಯಾಕ್ ಟು ಬ್ಯಾಂಗ್ಳೂರ್. ದಿನ ಫುಲ್ಲು ಚೆನ್ನಾಗಿ ನಕ್ಕಿ ಕೆನ್ನೆ ಎಲ್ಲ ನೋವ್ತಿದೆ, ಅಷ್ಟು ಎಂಜಾಯ್ ಮಾಡಿದ್ದೀವಿ. ಇಷ್ಟು ಬೇಗ ದಿನ ಮುಗ್ದೋಯ್ತಾ ಅನಿಸ್ತಿದೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಅಷ್ಟು ದೂರ ಹೋಗಬೇಕಾ ಅಂತ ಅನಿಸ್ತಿತ್ತು, ಬಟ್ ಹೋಗಿ ಬಂದಿದ್ದು ಗೊತ್ತೇ ಆಗಿಲ್ಲ ಹೇಗೆ ಟೈಮ್ ಹೋಯ್ತು ಫ್ರೆಂಡ್ಸ್ ಜೊತೆ ಅಂತ. ದ ಡೇ ವಾಸ್ ಫಿಲ್ಡ್ ವಿತ್ ಸೂಪರ್ ಮೆಮೊರೀಸ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಬಂದು ಡ್ರೈವ್ ಮಾಡಿ ಡೇ ಫುಲ್ ಓಡಾಡಿ ಅಲ್ಲಿ ಫಂಕ್ಷನ್ ಮುಗಿಸಿ ತಲೆ ತುಂಬ ಸಖತ್ ನೋಡ್ತಿತ್ತು. ಸೊ ನನ್ನ ಗಂಡ ಟೀ ಮಾಡಿಕೊಟ್ಟಿದ್ದಾನೆ, ನಾನು ಟೀ ಎಂಜಾಯ್ ಮಾಡ್ತಾ ಇದ್ದೀನಿ ತಲೆನೋವು ಓಡೋಗ್ಲಿ ಅಂತ. ಸೊ 7:30ಗೆ ಮನೆಗೆ ಬಂದಿದ್ದೀನಿ, ಬೆಳಗ್ಗೆ 7ಗೆ ಬಿಟ್ಟಿದ್ದಕ್ಕೆ. ಸೊ ಡೇ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದೀನಿ, ಅದೆಲ್ಲ ನೀವು ವ್ಲಾಗಲ್ಲಿ ನೋಡಿರ್ತೀರ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು ಗೈಸ್, ಬಾಯ್.